Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಹೊಳೆನರಸೀಪುರದ ಶಾಸಕ ರೇವಣ್ಣ ಅವರು ಕಿಡ್ನಾಪ್ ಪ್ರಕರಣದಲ್ಲಿ ಪೊಲೀಸರು ಈಗ ಆಲ್ರೆಡಿ ವಶಕ್ಕೆ ಪಡೆದಿರುವಂಥದ್ದು. ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರೇವಣ್ಣ ಅವರ ಪರ ವಕೀಲರಿದ್ದಾರೆ. ಇವರು ಪ್ರಮುಖವಾಗಿ ಒಂದು ಗಂಭೀರವಾದ ಆರೋಪ ಕೂಡ ಮಾಡಿರುವಂಥದ್ದು. ಈ ಒಂದು ನೊಂದ ಮಹಿಳೆಯ ಪರವಾಗಿ ಏನು ಅವರ ಮಗ ತನ್ನ ತಾಯಿ ನಾಪತ್ತೆ ಆಗಿದ್ದಾರೆ ಅಂತ ಏನು ದೂರು ನೀಡಿದ್ರು, ಈ ದೂರಿನ ಹಿಂದೆ ಕಾಂಗ್ರೆಸ್ನ KR ನಗರದ ಶಾಸಕರಿದ್ದಾರೆ ಅಂತ ಹೇಳಿಕೆಯನ್ನು ನೀಡಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ವಕೀಲರಾಗಿರುವಂತಹ ಗೋಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಆಲ್ರೆಡಿ ಗಂಭೀರವಾದ ಆರೋಪ ರೇವಣ್ಣ ಅವರ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ಇದರಿಂದ ಕಾಂಗ್ರೆಸ್ಸಿನ KR ನಗರದ ಶಾಸಕರಿದ್ದಾರೆ ಅಂತ ಹೇಳ್ತಿದ್ದೀರಾ ಸರ್, ಇದ್ರ ಬಗ್ಗೆ? ನಾನು ಈಗಾಗಲೇ ಈ ವಿಚಾರ ಬಗ್ಗೆ ಪ್ರಸ್ತಾಪ ಮಾಡಿದೆ. ಈಗ ನೆನ್ನೆನೇ FIR ಆಗಿರೋಂಥದ್ದು. ಇಲ್ಲಿ ಮಾಡಿರೋ ಅಂಥವನು ಕಿಡ್ನಾಪ್ ಮಾಡಿರೋ ಅಂತ ನನಗೆ ಕಂಡುಬರುತ್ತೆ. ಇದು ಕಿಡ್ನಾಪ್ ಮಾಡಿಲ್ಲ ಅಂತ. ಏನು ಪ್ರಕರಣ ನಡೀತಾ ಇದೆ, ಈ ಪ್ರಕರಣನ ಈ ಕಾಂಗ್ರೆಸ್ ಅವರು ರೇವಣ್ಣ ಅವ್ರನ್ನ ಅಧಿಕಾರ ಮಟಕಗೊಳಿಸ್ಬೇಕು, ಇವ್ರನ್ನ ಎಲ್ಲೋ ಒಂದು ತೇಜೋವಡ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕೇಸ್ ಮಾಡಿರೋ ಅಂಥದ್ದು. ಯಾವ ಕಿಡ್ನಾಪು ಆಗಿಲ್ಲ. ಇದು ಏನು ಸಂತ್ರಸ್ತೆ ಮಹಿಳೆ ಅಂತ ಹೇಳಿದ್ರಿ, ಸಂತ್ರಸ್ತೆ ಮಹಿಳೆ ಅಲ್ಲ, ಸಂತೃಪ್ತಿ ಮಹಿಳೆ. ಅವರಿಗೆ ಏನು ಅವರು ಸಂತ್ರಸ್ತೆ ಮಹಿಳೆ ಅಂತ ಹೇಳ್ತಿದ್ರಿ, ಇವರಿಗೆ ದೇವೇಗೌಡರ ಮನೆಯಿಂದ ರೇವಣ್ಣ ಅವರಿಂದ ಭವಾನಿ ಮೇಡಮಿಂದ ಆಗಿರೋಂಥ ಸಹಾಯವನ್ನು ನೀವು ಕೇಳಿಬಿಟ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ಸಹಾಯ ಮಾಡಿದ್ದಾರೆ. ಆದರೆ ಇದೆಲ್ಲನೂ ಮರೆತು ಏನು ಸಂತ್ರಸ್ತೆ ಮಹಿಳೆ ಅಂತ ಹೇಳ್ತಿದ್ರಿ, ಇವರಿಗೆ ಅದು ಸಂಬಂಧಪಟ್ಟದ್ದಲ್ಲ. ಅದು ಏನು ಅವರು ಕಂಪ್ಲೇಂಟ್ ಮಾಡಿದ್ದಾರೆ, ಸಂತ್ರಸ್ತೆ ಮಹಿಳೆ ಮಗ ಏನು 20 ವರ್ಷದ ಹುಡುಗ ಅವನು ಕಂಪ್ಲೇಂಟ್ ಮಾಡಿದ್ದಾನೆ. ಈ ಕಂಪ್ಲೇಂಟ್ ಮಾಡಿರೋವನ್ನ ಎದುರಿಸಿ ಬೆದರಿಸಿ ಆಮಿಷ ಒಡ್ಡಿ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡ್ಸಿರೋ ಅಂಥದ್ದು. ಇದು ಕೊಟ್ಟಿಲ್ಲ ಅಂತ ಹೇಳಿ ಅವರು KR ನಗರ ಶಾಸಕರು ಅವ್ರನ್ನ ಹುಡುಗನ ಕರ್ಕೊಂಡು ಹೋಗಿ ಕೊಡ್ಸಿಲ್ಲ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿ ಬೇಕಾ ನಿಮಗೆ? ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ನನ್ನ ಹತ್ರನೇ ಇದೆ, ನಮ್ಮ ನಾಯಕರುಗಳ ಹತ್ರನೇ ಇದೆ, ಕೊಡ್ತೀನಿ ಈ ಸಂಬಂಧಪಟ್ಟಂತೆ. ಏನು ಸಂತ್ರಸ್ತೆ ಮಹಿಳೆ ಇದ್ದಾಳೆ, ಅವರು ನಿನ್ನೆ ಮೊನ್ನೆನೂ ಸಹ ಸಂಬಂಧಪಟ್ಟಂಥ ನಮ್ಮ ಸಾಹೇಬ್ರುಗಳ ಜೊತೆ ಮಾತಾಡಿದ್ದಾರೆ. ಆ ಹುಡುಗಂಗೆ ಏನು ಅರಿದದ್ದು ಹುಡುಗಂಗೆ ವಿಚಾರಗಳ ಗೊತ್ತಿಲ್ಲದಂಥ ಹುಡುಗನ್ನ ಒಂದು ಆಮಿಷ ಒಡ್ಡಿ, ಏನೋ ಒಂದು ಆಸೆ ಒಡ್ಡಿ ಇವತ್ತು ಆ ಕಾಂಗ್ರೆಸ್ ಚೇಲಗಳು ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟಿರೋ ಅಂಥದ್ದು. ಇದು ಈ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲಪ್ಪ, ಕೊಟ್ಟಿದ ಮೇಲೆ ಈ ಕಂಪ್ಲೇಂಟ್ ಅವ್ನು ಕಿಡ್ನಾಪ್ ಮಾಡ್ಕೊಂಡು ಹೋದವನು ಏನಾಗಬೇಕು ಸಂಬಂಧ ಸಂತ್ರಸ್ತೆ ಮಳಿಗೆ? ಸ್ವಂತ ದೊಡ್ಡಪ್ಪನ ಮಗ ಅವನು, ಏನು ಬೇರೆಯವನೇನ ಯಾರು ಅಲ್ಲ. ಅವರು ಸ್ವಂತ ದೊಡ್ಡಪ್ಪನ ಮಗ. ಎಲ್ಲ ಕಸಿನ್ ಬ್ರದರ್ಸ್ಗಳವರೆಲ್ಲ ಜೊತೇಲಿ ಕರ್ಕೊಂಡೋಗಿರೋರು, ಜೊತೇಲಿ ಬಂದಿರೋರು, ಅವ್ರು ಕರ್ಕೊಂಡೋಗಿರೋದು ಮಾಡಿರೋಂಥವ್ರು. ಇದನ್ನೇ ವಿಚಾರ ಸಂತ್ರಸ್ತೆ ಮಹಿಳೆ ನಾನೇ ಪ್ರೆಸ್ ಮೀಟ್ ಮಾಡೋಕ್ಕೆ ಅಂತ ಮಾಡಿದರು. ಪ್ರೆಸ್ ಮೀಟ್ ಮಾಡ್ದಂಗೆ ಆ ಹುಡುಗನ್ನ ಕರ್ಕೊಂಡೋಗಿ ನೀವು ಕಂಪ್ಲೇಂಟ್ ಕೊಡಿಸಿದ್ರಲ್ಲ, ನೀವೇನು ಸಾಕ್ಷಾನ ನೀವು ಹಂಗಾದರೆ ಮುಂದಿನ ದಿನಗಳಲ್ಲಿ ಇದೇ ರಾಜಕೀಯ ಮಾಡ್ತೀರಾ? ಮುಂದಿನ ದಿನಗಳಲ್ಲಿ ನೀವು ಈಗ ಎಲ್ಲಿ ರಾಜಕೀಯ ಮಾಡ್ತಿರೋದಂದರೆ ಗ್ಲಾಸಿನ ಮನೆಯೊಳಗೆ ರಾಜಕೀಯ ಮಾಡ್ತಾಯಿದ್ದೀರಿ ನೀವು. ನಮಗೆ ಕಲ್ಲು ಹೊಡೆದದ್ದು ಮುಂದಿನ ದಿನಗಳಲ್ಲಿ ನಿಮ್ಮದು ಗ್ಲಾಸ್ನ ಹೊಡೆಯೋಂಥ ಕಾರ್ಯಗಳನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಅವರು. ಸರ್, ಈ ಪ್ರಕರಣದಲ್ಲಿ KR ನಗರದ ಶಾಸಕರಿಗೂ ರೇವಣ್ಣ ಅವ್ರಿಗೂ ಏನು ಸರ್ ಸಂಬಂಧ? ಯಾಕೆ ಇಷ್ಟೊಂದು ಮಾಡ್ತಾರೆ? KR ನಗರ ಶಾಸಕರು ಯಾರು ಹೇಳಿ? ಈಗ ರವಿಕುಮಾರ್ ಕಾಂಗ್ರೆಸ್ ಶಾಸಕರವರು. ಕಾಂಗ್ರೆಸ್ ಅವರು JDS ಪಕ್ಷವನ್ನು ಮತ್ತು ರೇವಣ್ಣರ ಅಧಿಕಾರವನ್ನು ಮಟಕಗೊಳಿಸ್ಬೇಕಂತ ಮಾಡ್ತಾ ಇರೋಂಥ ಹುನ್ನಾರ ಇದು. ಅಧಿಕಾರ ಮಟಕಗೊಳಿಸ್ಬೇಕಂತ ಮಾಡ್ತಾ ಇರೋ ಹುನ್ನಾರ ಇದು, ಇನ್ನೇನು ಅಲ್ಲ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.